ಒಂದು ಖುಷಿ ವಿಚಾರ, ಗಗನ ಸ್ವಿಮ್ಮಿಂಗ್ ಕಲ್ತ್ಕೊಬಿಟ್ಲು ಗೈಸ್. ಕಮಾನ್, ಆಲ್ಮೋಸ್ಟ್. ಸ್ವಿಮ್ಮಿಂಗ್ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ ಅವಳಿಗೆ. ನಾವೊಬ್ಬ ಆದಿಮಾನು ಕರ್ಕೊಂಬಂದಿದ್ದಕ್ಕೆ ಇದೇ ಸಾಕ್ಷಿ ನೋಡಿ ಗೈಸ್. ಮೆಟ್ಲಿದ್ರುವೆ ಅಲ್ಲೇ ಹತ್ಕೋಯ್ತಾನೆ, ಅದು ಹತ್ತಕ್ಕೆ ಆಯ್ತಾ ಇಲ್ಲ. ಸೊ ದಿಸ್ ಇಸ್ ಕೋರಿ ರೊಟ್ಟಿ ರೈಸ್, ಕೋರಿ ರೊಟ್ಟಿ. ಮಂಗಳೂರು ಉಡುಪಿಲಿರೋ ಜನಕ್ಕೆ ದೊಡ್ಡ ಕೂತಿರೋರೆಲ್ಲ ನಮ್ಮ ಅಕ್ಕಪಕ್ಕದಲ್ಲಿ ಆರಾಮಾಗಿ ಕೂತವ್ರೆ. ನಾವಿಂಗೆ ಇದ್ದೇವೆ ಕೋಡಿ ಬೀಚ್. ನಮ್ ಕ್ಲೋಸ್ ಫ್ರೆಂಡ್ ಕಾಣಿಗೆಲ್ಲ ಗೊತ್ತಾಗುತ್ತೆ ನಮ್ಗೆ. ಶಾರ್ಕ್, ಡಾಲ್ಫಿನ್ ಇರುತ್ತೆ ಅಷ್ಟೇ, ಶಾರ್ಕ್ ಎಲ್ಲ ಇರಲ್ಲ. ಎಲ್ಲಿ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಅಂಡ್ ಸಾಗಾ ಸ್ಟೋರೀಸ್. ನಾವಿನ್ನು ರೆಸಾರ್ಟ್ ಅಲ್ಲೇ ಇದೀವಿ, ರೆಸಾರ್ಟ್ ವೈಬ್ ಅಲ್ಲೇ ಇದೀವಿ. ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ ಹೆಸರು ವೆಲ್ಕಮ್ ಬ್ಯಾಕ್ ಅಂತ. ಹೌದಾ ಮಗ? ಎಂತ ಬರಲ್ಲ. ಕಸಿನ್ ಫೇವ್ರೇಟ್ ಎಲ್ಲಿ ತೋರ್ಸು. ಓ ಮೈ ಗಾಡ್, ಮೈ ಫೇವ್ರೇಟ್ ಉಪ್ಪಿಟ್ಟು ಫಾರ್ ದ ಬ್ರೇಕ್ಫಾಸ್ಟ್. ನನಗೆ ಉಪ್ಪಿಟ್ಟು ಅಂದ್ರೆ ಇಷ್ಟ ಆಗೈತಿ, ಇವಾಗ ಯಾರಿಗೂ ಇಷ್ಟ ಇಲ್ಲ. ನೋ ಬಡಿ ಲೈಕ್ಸ್ ಉಪ್ಪಿಟ್ಟು, ಐ ಲೈಕ್ ಉಪ್ಪಿಟ್ಟು. ಬ್ರೇಕ್ಫಾಸ್ಟ್ ರೆಡಿ ಇದೆ. ಓಕೆ ಶಿವಕುಮಾರ್, ನಿನಗೆ ಪ್ರಪಂಚದಲ್ಲಿ ಏನು ಇಷ್ಟ ಇಲ್ಲ ನಿನಗೆ? ಇದ್ಯಾವ ಮೊಟ್ಟೆ ಮೈ ಎಲ್ಲೋ ಕಲರು? ಬ್ರೇಕ್ಫಾಸ್ಟ್ ಏನೇನಿದೆ? ಅಲ್ಲೇನಿದೆ, ಇಡ್ಲಿ ಇದೆ, ಬ್ರೆಡ್ ಜಾಮ್ ಇಟ್ಟಿದ್ದಾರೆ, ಬನಾನಾ ಹಿಂಗೆ ಕಟ್ ಮಾಡಿ ಇಟ್ಟಿದ್ದಾರೆ, ಕಾಫಿ ಇದೆ, ದಿಸ್ ಇಸ್ ದ ಕಂಡ, ಮೊಸರು, ಕರ್ಡ್. ಓಹ್ ಇಲ್ಲ, ನಿನ್ನೆ ಇಲ್ಲಿ ಮುರುಡೇಶ್ ಎಲ್ಲ ಕೊಟ್ಟರೆ ಅದಿದೆ, ಅವಲಕ್ಕಿ ಇದೆ. ಅದೇ ಥರ ಎಲ್ಲ ಸ್ವಲ್ಪ ಖಾರ ಹಾಕಿನ ಮಾಡಿದ್ದಾರೆ. ಸೊ ಉಪ್ಪಿಟ್ಟು ಕೇಸರಿ ಬಾತ್ ಇದೆ ಗೈಸ್. ಇಡ್ಲಿಗೆ ಸಾಂಬಾರ್ ಇದೆ, ಇಡ್ಲಿ ಇದೆ, ವಡೆ ಇದೆ, ಚಟ್ನಿ ಇದೆ. ದಿಸ್ ಇಸ್ ದ ಬ್ರೇಕ್ಫಾಸ್ಟ್ ಫಾರ್ ಟುಡೇ. ಸೊ ವಿ ಆರ್ ಹ್ಯಾಪಿ ಟು ಸ್ಟಾರ್ಟ್ ದಿಸ್ ಡೇ. ವಿ ಆರ್ ಸೋ ಎಕ್ಸೈಟೆಡ್. ಇವತ್ತು ಫುಲ್ಲು ಇಲ್ಲಿ ರೆಸಾರ್ಟ್ ಎಕ್ಸ್ಪ್ಲೋರ್ ಮಾಡಿ ಕುಂದಾಪುರ ಒಂದು ರೌಂಡ್ ಹಾಕಿ ಆಮೇಲೆ ನಮ್ಮ ಟ್ರೈನ್ ಇದೆ 8:30 ಹತ್ತಿಕೊಂಡು ನಾವು ನಮ್ಮ ಊರು ಸೇರಿಕೊಳ್ಳುತ್ತೇವೆ ಗೈಸ್. ಸೊ ಈ ಬ್ಲಾಗ್ನ ಇಲ್ಲಿಗಿಂದ ಶುರು ಮಾಡ್ತಾ ಇದೀವಿ. ಲೆಟ್ಸ್ ಗೋ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಗೈಸ್, ಈಗ ತಿಂದಿರೋ ಬ್ರೇಕ್ಫಾಸ್ಟ್ನ ಹೆಂಗೆ ಕರೆಸೋದು ಅಂತ ಯೋಚನೆ ಮಾಡಿ ಇಲ್ಲಿರೋ ಆ್ಯಕ್ಟಿವಿಟಿಗಳನ್ನ ಶುರು ಮಾಡಿದ್ದೀವಿ. ಓಪೇನೋ ಹಂಗೆ ಶಿವಕುಮಾರ್. ಮುಂದಕ್ಕೆ ಅಣ್ಣ, ಏನಣ್ಣ? ಬಿಸಿಲು, ತಾಪಮಾನ 32 ಡಿಗ್ರಿ ಸೆಲ್ಸಿಯಸ್. ಕರೆಕ್ಟ್ ಹಾಕಿ ಸರ್, ಬಿಗ್ಗಾಗಿ ಹೂವು ಹಾಕೊಂಡು ಬಿಡ, ಚೆನ್ನಾಗಿ ಕಾಣಿಸ್ತೀಯ ಪುಕ್ಕಿ. ನೋಡು ಪೂಕಿ ಮಾದೇವಪ್ಪ. ನಮ್ಮೂರಲ್ಲಿ ಕರೆಂಟ್ ಇಲ್ದಾರ ಕರೆಂಟ್ ಲೈನ್ ಮ್ಯಾನ್ ಕರ್ಸಿದೀವಿ. ಸರ್ ಅಲ್ಲವೇ ಸರ್, ಕಂಬ ಸರ್, ಈ ಕಡೆ ಬನ್ನಿ. ಅದತ್ ಬೇಡಿ. ಅಯ್ಯೋ, ಕಂಡಿದ್ ಕಂಬ ಇಲ್ಲ ಹತ್ತ ಯಾರೇನು. ಇದತ್ತಿ ಸರ್, ಒಂದ್ ಎಳ್ನೀರ್ ಕಿಟಕಿ ಸರ್. ಬುಣ್ಣೆ ಮೇಲೆ ಬಿದ್ದೋ ಬಾರೋ. ಹೆಲ್ಮೆಟ್ ಪಡ್ಚಾಗ ನಿನ್ ತಲೆ ಹೊಡೆದೈತೆ ಬಾ. ನಡಿ ಫಸ್ಟ್, ಲೇಡೀಸ್ ಫಸ್ಟ್. ಓಕೆ ಗೈಸ್, ಜಿಪ್ಲೈನ್ ಆಕ್ಟಿವಿಟಿ 4 ಜನ ಮಾಡಿದ್ವಿ, ಸಕಲಾಯಿತು. ಹೆಂಗಿತ್ತು ಶಿವಕುಮಾರ್? ಸಾಕಾಗಿತ್ತು. ಝಿಂಗ್ ಹಂಗತ್ತೋಗ್ಬೇಕು. ಮಸ್ತಿತ್ತು. ವಾಟರ್ ಆ್ಯಪಲ್ ಬೇಕಾ? ಬ್ಯಾಡ ಕಣವ. ಇಲ್ಲಿ ಗೈಸ್, ಇಲ್ಲಿ ಒಂದು ಪ್ರೈವೇಟ್ ಐಲ್ಯಾಂಡ್ ಇದೆ, ಮ್ಯಾನ್ ಮೇಡ್ ಐಲ್ಯಾಂಡು. ಅದಕ್ಕೆ ಹೋಗ್ತಾ ಇದ್ವಿ. ಯಾಕೆ ಮಗ ದೇವ್ರೊಂಚೂರು ಸ್ವೀಟ್ ಹಾಕ್ಬಾರ್ದು ಅದಕ್ಕೆ? ಎಷ್ಟು ಮೋಸ ಮಾಡೋರು ದೇವ್ರು. ಇವ್ರು ಎಲ್ಲದಕ್ಕೂ ಸ್ವೀಟ್ ಆಗ್ತಲ್ಲ ಮಗ ಊಟಕ್ಕೆ. ಹಣ್ಣು ನೋಡಕ್ಕೆ ಎಷ್ಟು ಚೆನ್ನಾಗಿದೆ. ಆ ಪಿಂಕ್ ಕಲರ್ ಹಣ್ಣು ನೋಡಿದ್ರೆ ಫುಲ್ ತಿನ್ಬಿಡೋದ, ಬಾಯಿ ಹಾಕೊಂಡು ಅನ್ಸುತ್ತೆ. ನೋಡಿದ್ರೆ ಕಚ್ಚಿದ ಮೇಲೆ ಬ್ಯಾಡ ಸ್ವಾಮಿ ನಮಗಿದು ಅಂತ ಅನ್ಸುತ್ತೆ. ಸೊ ಇವಾಗ ನಾವು ಇಲ್ಲಿಂದ ಈ ಬ್ರಿಡ್ಜ್ ದಾಟಿ ಹೋದರೆ ಆ ಐಲ್ಯಾಂಡ್ಗೆ ಹೋಗ್ತೀವಿ. ಮ್ಯಾನ್ ಮೇಡ್ ಐಲ್ಯಾಂಡು ಗೈಸ್. ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಗೊತ್ತಾ ಈ ರೆಸಾರ್ಟಿಗೆ? ಕ್ರೇಜಿ ಗೈಸ್. ಇದೇ ನೋಡಿ, ನೆನ್ನೆ ನಾವು ಹೋಗಿದ್ವಿ ಬೋಟಿಂಗು, ಅದ್ರ ಮೇಲೆ ಈ ಬ್ರಿಡ್ಜು. ಮಾಡು, ಬ್ರಿಡ್ಜ್ ಮೇಲೆ ಮಾಡು. ನೀನ್ ಮಾಡ್ರೆ ಮಾಡುತ್ತೆ. ಮಾಡಲ್ವಾ? ಇದು ಹಳದಿ ಬ್ರಿಡ್ಜ್ ಹೆಸರು ಹೇಳು. ಅಲ್ಲ, ಅದು ರಿವರ್ ಹೆಸರು ಹಾಲಾಡಿ ರಿವರ್ ಗೈಸ್. ಇದು ನೋಡಿ, ದಾಟಿದೆ ಐಲ್ಯಾಂಡ್. ಇವರೇ ಮಾಡಿರೋದು ಇದು. ಬಂಡ್ ಕಟ್ಟಿ ಮಣ್ಣು ಹಾಕಿ ಅದ್ರ ಮೇಲೆ ಮಾವಿನ ಹಣ್ಣು ತೋಟ ಮಾಡೋಳಗುರು.
ಕ್ರೇಜಿ ಮ್ಯಾನ್ ಮೇಡ್ ಐಲ್ಯಾಂಡಿಗೆ ಸ್ವಾಗತ ಸುಸ್ವಾಗತ ಗೈಸ್. ಈ ಐಲ್ಯಾಂಡ್ ಮೇಡೆ ಅಲ್ಲ ಐಲ್ಯಾಂಡ್ ಮೇಲೆ ದೊಡ್ಡ ಫಂಕ್ಷನ್ ಇವೆಂಟ್ ಎಲ್ಲ ಮಾಡ್ತಾರೆ ಗೈಸ್. ಯಪ್ಪ ಅಲ್ಲಿ ಫುಲ್ಲು ದೊಡ್ಡ ಜಾಗ ಇದೆ, ಓಪನ್ ಸ್ಪೇಸಲ್ಲಿ ಮದುವೆ ಆಗ್ಬೇಕು ಅಂತಾದ್ರೆ ಸಿಂಪಲ್ ಅಲ್ಲ, ಇದು ಗ್ರ್ಯಾಂಡೇ ಆಗುತ್ತೆ ಇಲ್ಲಿ ಮಾಡಿದ್ರೆ. ಯಪ್ಪ ಅಷ್ಟು ಚೆನ್ನಾಗಿದೆ ಗೈಸ್. ಅಕ್ಕಪಕ್ಕ ರಿವರ್, ಈ ಕಡೆನೂ ರಿವರ್ ಇದೆ, ಮಧ್ಯೆ ಐಲ್ಯಾಂಡ್ ಮಾಡಿರೋದು. ಸೊ ಇದ್ರ ಮಧ್ಯೆ ಎಲ್ಲ ಫುಲ್ ಟೇಬಲ್ ಸೆಟಪ್ ಮಾಡಿ ಫುಲ್ ಗ್ರ್ಯಾಂಡ್ ವೆಡ್ಡಿಂಗು ಸಕಾಲಂಗೆ ಮಾಡ್ತಾರೆ. ಸೊ ನಾವೀಗ ಐಲ್ಯಾಂಡಲ್ಲಿ ಇದ್ದೀವಿ. ಐಲ್ಯಾಂಡಿಂದ ರೆಸಾರ್ಟ್ ಹಿಂಗೆ ಕಾಣಿಸುತ್ತೆ ನೋಡಿ, ಅಮ್ಯೂಸ್ಮೆಂಟ್ ಪಾರ್ಕು, ಸ್ಲೈಡ್ಸ್ ಎಲ್ಲ ಸೂಪರ್ ಮಸ್ತ್ ಉಂಟು. ಇಲ್ಲಿ ವಾಯು ವಿಹಾರಕ್ಕೆ ಆರಾಮಾಗಿ ಓಡಾಡ್ಬೋದು. ಬಟ್ ಬಿಸಿಲು ನೋಡಿ ಸುರಿತಾ ಇದೆ. ಯಪ್ಪ ಆಲ್ರೆಡಿ ಮಾವಿನಕಾಯಿ ನೋಡಿ ಗೈಸ್ ಏನು ಸೈಜಲ್ಲಿ ಬಿಟ್ಟೈತೆ. ಯಪ್ಪ ಸೂಪರ್. ನಮ್ಮ ಕಡೆ ಈಗ ಹೂವು ಕಚ್ಚಿ ಅರಳ್ತೈತೆ. ಇಲ್ಲಿ ಆಲ್ರೆಡಿ ಮಾವಿನಕಾಯಿ ಬಂದ್ಬಿಟ್ಟಿದೆ. ಸ್ವಲ್ಪ ಬೇಗ ಅಡ್ವಾನ್ಸ್ ಇದೆ ಇಲ್ಲಿ ಮಾವಿನ ಮರಗಳು. ಗೈಸ್ ನೀರಲ್ಲಿ ಎಳೆ ಮಗಿ ಥರ ಆಡ್ತಾರೆ ನೋಡಿ. ಅಯ್ಯೋ 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 ಅಯ್ಯೋ, ಎಷ್ಟು ನೀರು ಮಾರೆ, ಎಷ್ಟು ನೀರು. ನಮಗೆ ಸಾಕಾಯ್ತು ನೀರಿನ ಸವಾಸ, ಬೇಡ ಮಾರೆ. ಆಮೇಲೆ ಶೀತ ಕೆಮ್ಮು ಬರೋದುಂಟು, ಯಾಕೆ ಸುಮ್ಮನೆ. छोड़ो ना जानना बदतमीज दिल. ನಾವೊಬ್ಬ ಆದಿಮಾನು ಕರ್ಕೊಂಬಂದಿದ್ದಕ್ಕೆ ಇದೇ ಸಾಕ್ಷಿ ನೋಡಿ ಗೈಸ್. ಮೆಟ್ಲಿದ್ರು ಅಲ್ಲೇ ಹತ್ಕೋಯ್ತಾನೆ, ಅದು ಹತ್ತಕ್ಕೆ ಆಯ್ತಾ ಇಲ್ಲ. ಎಂತ ಮನ್ಸಿನ ಕರ್ಕೊಂಬಂದಿದ್ವಿ ಅನ್ನೋದು. ಯಾಕೋ ಶೌರ್ಯ ಅಯ್ಯೋ ಒಂದಾರ ಮಾಡೋ ಕೆಲಸ ಮಾಡ್ತಾನೆ ಗೈಸ್. ಇದು ನೋಡಿ ಯಾವ ಸೀಮೆ ಮನ್ಸಲ್ಲಿಂದ ಗೈಸ್. ಯಪ್ಪ ನಾವು ನಾನು ಪೂಲ್ಗೆ ಇಳಿಯಲ್ಲ ಅಂತ ಡಿಸೈಡ್ ಮಾಡಿ ಪೂಲ್ಗೆ ಇಳಿದು ಇವತ್ತು. ನೆಕ್ಸ್ಟ್ ಲೆವೆಲ್ ಆಟ ಮಾಡಿರೋದು ಇವತ್ತು. ಆ್ಯಂಡ್ ಇವತ್ತು ಒಂದು ಖುಷಿ ವಿಚಾರ, ಗಗನ ಸ್ವಿಮ್ಮಿಂಗ್ ಕಲ್ತ್ಕೊಬಿಟ್ಲು ಗೈಸ್. ಕಮಾನ್, ಆಲ್ಮೋಸ್ಟ್ ಸ್ವಿಮ್ಮಿಂಗ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ಅವಳಿಗೆ. ಇವತ್ತು ನೋಡಿ ಸೂಪರ್ ಗೈಸ್. ಸ್ವಿಮ್ಮಿಂಗ್ ಗೊತ್ತಿಲ್ಲದೆ ಇಬ್ರು, ನಾನು ಗಗನ ಸ್ವಿಮ್ಮಿಂಗ್ ಕಲ್ತ್ಕೊಂಡಿದ್ವಿ. ಎಸ್, ಶೌರ್ಯ ಗಗನ ಇಬ್ರು ಇವತ್ತು ಸ್ವಿಮ್ಮಿಂಗ್ ಕಲ್ತ್ಕೊಂಡ್ರು. ಈಗ ಏನು ಸುಮ್ಮನೆ ಏನೋ ಬಂದ್ಬಿಟ್ಟ. ಎಂತ ಬಂತಾ ಇಲ್ಲ, ಫಸ್ಟ್ ನಾನು ಓದಿದ್ದು ಸ್ವಿಮ್ಮಿಂಗ್. ನಾನೇನೋ ಹೇಳ್ತೇನೆ, ನಾನು ಹೋಯ್ತೀನಿ ಅಂತ. ಹೋಗೋ ಕೈ. ಶೌರ್ಯನ ಹೆಂಗೆ ಕಲ್ತು ನೋಡಿ ತೋರಿಸ್ತೀನಿ. ಕಲ್ತಿರೋದು ಸೂಪರ್. ಮೇಲಿಂದ ನೋಡಿದ್ರೆ ಏನು ಇಷ್ಟ. ಇವನು ಡ್ರಿಫ್ಟ್ ಮಾಡ್ತೇವೆ ಭಯ್ಯ, ಟೋಕಿಯೋ ಡ್ರಿಫ್ಟ್. ಕಾಣಿಸ್ತು, ಅವನಿಗೆ ಕಾರಲ್ಲಿ ಡ್ರಿಫ್ಟ್ ಮಾಡಕ್ ಬರಲ್ಲ, ಅದಕ್ಕೆ ನೀರಲ್ಲಿ ಮಾಡ್ತಾನೆ. ಕಾಣಿಸ್ತು ಅಂತಾನೆ ನಿಲ್ಸಿದ್ದು. ಒಟ್ಟಲ್ಲಿ ಮಸ್ತ್ ಮಜಾ ಮಾಡಿದೀವಿ ಸ್ವಿಮ್ಮಿಂಗ್ ಪೂಲಲ್ಲಿ. ಯಪ್ಪ ಖುಷಿ ವಿಚಾರ ಏನು ಅಂದ್ರೆ ಗಗನ ಮತ್ತೆ ಶೌರ್ಯ ಇಬ್ರು ಸ್ವಿಮ್ಮಿಂಗ್ ಕಲ್ತ್ರು ಇವತ್ತು. ಎಸ್, ಗಗನ ತುಂಬಾ ಬೇಗ ಕಲ್ತ್ಲು, ಶೌರ್ಯ ಅವ್ಳು ನೋಡಿ ಇನ್ಸ್ಪೈರ್ ಆಗಿ ಕಲ್ತ. ಎಸ್, ಒಟ್ಟಿನಲ್ಲಿ ಇಬ್ರು ಕಲ್ತ್ಬಿಟ್ರು ಗೈಸ್. ಗಗನ ಅಲ್ಲಿ ಸೀನ್ ತೊಳೆ ಸೀನಿ ಸೀನಿ ಕಲ್ತಾ. ಎಷ್ಟು ಖುಷಿ ಇದೆ. 26 ವರ್ಷ ಆದ್ಮೇಲೆ ಕಲ್ತಿದ್ಯಲ್ಲ. ಸೂಪರ್ ಗೈಸ್. ಇವಾಗ ರೆಸಾರ್ಟಲ್ಲಿ ಲಂಚ್ ಅಪ್ಡೇಟ್. ಬ್ರೋ ಏನು ಅಡುಗೆ ಮಾಡಿದ್ದೀರಾ ನೀವೇ ಹೇಳಿ, ಯಾರು ಹೇಳ್ತೀರಾ? ಎಲ್ಲ ನಾಚ್ಕೊಬೇಡಿ, ಹೇಳಿ ಪರವಾಗಿಲ್ಲ. ಬನ್ನಿ ಬ್ರೋ, ಏನಿದು, ಏನು ಅಡುಗೆ ಮಾಡಿದ್ದೀರಾ? ಹಾಂ, ಗುಂಟೂರು ಚಿಕನ್. ಇದು ಇಂಥ ರೊಟ್ಟಿ, ಕೋರಿ ರೊಟ್ಟಿ. ಕೋಳಿ ಅಲ್ಲ, ಕೋರಿ ರೊಟ್ಟಿ ಗೈಸ್. ಇದು ಕುಂದಾಪುರ ಫೇಮಸ್ಸು. ಚಿಕನ್ ಸಾಂಬಾರು, ಚಿಕನ್ ಬಿರಿಯಾನಿ ಗೈಸ್ ಸಕ್ಕತ್ತಾಗಿತ್ತು. ನೆನ್ನೆ ಸಕ್ಕತ್ತಾಗಿತ್ತು, ಇವತ್ತು ಟೇಸ್ಟ್ ಮಾಡಿ ಹೇಳ್ತೀವಿ. ಆ್ಯಂಡ್ ಮೊಸರು ಬಜ್ಜಿ ಆ್ಯಂಡ್ ಪಾಯಸ ಇದೆ. ಆ್ಯಂಡ್ ಕರ್ಡ್, ಕೋಸ್ ಪಲ್ಯ ವೆಜ್ ಅವ್ರಿಗೆ. ಎಂತ ಇದು? ರಸಮ್ಮು. ಓ, ವೆಜ್ ಫ್ರೈಡ್ ರೈಸು, ಸಾಗು. ಇದೆಂತ ಪನ್ನೀರಾ? ಕಾರ್ನ? ಬೇಬಿ ಕಾರ್ನ್ ಗೈಸ್ ವೆಜ್ ಅವ್ರಿಗೆ. ಇಷ್ಟು ಅಪ್ಡೇಟು. ಸೊ ನಾವು ಫ್ರೆಶ್ ಅಪ್ ಆಗಿ ಊಟ ಮಾಡಿ ಹೊರಡಬೇಕು. ಓ, ಇದು ಹಿಂಗಿರುತ್ತೆ, ಆಮೇಲೆ ಅದು ಪೀಸ್ ಆಗೋದಾ? ಸೊ ದಿಸ್ ಈಸ್ ಕೋರಿ ರೊಟ್ಟಿ ರೈಸ್. ಕೋರಿ ರೊಟ್ಟಿ ತುಂಬ ಚೆನ್ನಾಗಿದೆ, ಅಕ್ಕಿಲ್ ಮಾಡೋದು. ಗೈಸ್ ಫ್ರೆಶ್ ಅಪ್ ಆಗಿ ಊಟ ಮಾಡುವ ಅಂತ ಬಂದಿದ್ವಿ. ಕೋರಿ ರೊಟ್ಟಿ ತಿಂತಾಯಿದ್ದೀವಿ.
ಕೋಳಿ ರೊಟ್ಟಿನ ಕೋಳಿ ಸಾರು ಜೊತೆ ಹೀಗೆ ಕಲಸಿ, ಕೋಳಿ ರೊಟ್ಟಿ ಅಲ್ಲ, ಕೋರಿ ರೊಟ್ಟಿಯನ್ನು ಕೋಳಿ ರೊಟ್ಟಿ ಜೊತೆ ಕಲಸಿ ಹಿಂಗೆ ಮಾಡಿ ಹಿಂಗೆ ತಿನ್ನಬೇಕು. ಚೆನ್ನಾಗಿದೆ ಗೈಸ್. ಇವಾಗ ರೆಸಾರ್ಟ್ ಚೆಕ್ಔಟ್ ಟೈಮ್. ಬಾಯ್ ಸರ್. ಇಲ್ಲಿದು ಮ್ಯಾನೇಜರು ಚೆನ್ನಾಗಿ ಹೋಸ್ಟ್ ಮಾಡಿದ್ರು ನನ್ನ. ಥ್ಯಾಂಕ್ ಯು. ಲೆಟ್ಸ್ ಗೋ. ನಾವೀಗ ಗೋಳಿ ಅಂಗಡಿಗೆ ಹೋಗ್ತಾ ಇದ್ದೀವಿ ಗೈಸ್. ಆಟೋ ತಗೊಂಡು ಗೋಳಿ ಅಂಗಡಿ ಎಂತ ಎಂತ ನಗಲಿ ಇದು? ಥ್ಯಾಂಕ್ ಯು ಬಾಯ್ ಸರ್. ಬಾಯ್ ಬಾಯ್. ನಗಲಿಗೆ ಎಂತ ಉಂಟು ಶುಗರ್? ಟಿಂಟಾನ್. ನಗಲಿಗೆ ಎಂತ ಉಂಟು? ನಗ್ಲಿಕ್ಕೆ ಎಂತ ನಕ್ಕಿದ್ದು? ಎಂತ ಬಾಯ್ ಸರ್ ಅನ್ನಕ್ಕಾಗ್ತದ? ಎಂತ ನಗಲಿ? Bye, sir. ಹೌದು, ನಗಲಾಗ್ತಾ ಹೇಳ್ಬೇಕು. ಟಿಂಟಾನ್ ಬಾಯ್ ಬಾಯ್. ಎಸ್, ಟಿಂಟಾನ್ ರೆಸಾರ್ಟ್ಗೆ ಬಾಯ್ ಬಾಯ್ ಗೈಸ್. ನೀವು ಯಾವಾಗ ಬರ್ತೀವೋ? ನಾನು ಸ್ವಿಮ್ಮಿಂಗ್ ಕಲ್ತಿದ್ದೀವಿ, ಚೆನ್ನಾಗಿ ಆಟ ಎಸ್, ಆಡಿದ್ದೀವಿ. ಗಗನ ಸ್ವಿಮ್ಮಿಂಗ್ ಕಲ್ತಿದ್ದು. ಬಾಯ್ ಟಿಂಟಾನ್. ಇದು ಬಾಯ್ ಬಾಯ್. ನಿಜ ಮರೆಯಕ್ಕಾಗ್ದಿರೋ ರೆಸಾರ್ಟ್ ಇದು. ಎಸ್, ಗಗನ ಆ್ಯಂಡ್ ಶೌರ್ಯ ಸ್ವಿಮ್ಮಿಂಗ್ ಕಲ್ತ ರೆಸಾರ್ಟ್ ಟಿಂಟಾನ್ ರೆಸಾರ್ಟ್. Yes. ಥ್ಯಾಂಕ್ಸ್ ಟು ಟಿಂಟಾನ್. ಆಮೇಲೆ ಒಳ್ಳೆ ಬೋಟಿಂಗ್ ಎಕ್ಸ್ಪೀರಿಯನ್ಸ್, ಕಯಾಕಿಂಗ್ ಎಲ್ಲ ತುಂಬಾ ಚೆನ್ನಾಗಿತ್ತು ಇಲ್ಲಿ. ಎಲ್ಲ ವಾಟರ್ ಗೇಮ್ಸು ಎಲ್ಲ ಚೆನ್ನಾಗಿತ್ತು. ಪೂಲಲ್ಲಿ ತುಂಬಾ ಆಡಿದ್ವಿ. ಅಪ್ಪ ಪೂಲ್ ಇಲ್ಲೇ ಇಷ್ಟ ಆಡ್ರಿ ಈ ಪೂಲಲ್ಲಿ. ಈ ರೆಸಾರ್ಟ್ ನಾವು ಎಷ್ಟೊಂದು ಯುಟಿಲೈಸ್ ನಾವು ಮಾಡ್ತೀವಿ. ಬೆಳಗ್ಗೆ ಇಲ್ದೇ ಇರಲಿಲ್ಲ ಯಾವ ರೆಸಾರ್ಟಲ್ಲೂ. ಪೂಲಿಗೆ ಬೆಳಿಗ್ಗೆ ಹೊತ್ತು ಇದೇ ರೆಸಾರ್ಟಲ್ಲಿ. ಇವಾಗ ನಾವು ಕೋಡಿ ಬೀಚ್ ಎಂತ ಎಲ್ಲಿ ಈಗ ಹೋಗ್ತಾ ಇರೋದು? ಕೋಡಿ ಬೀಚ್ಗೆ ಹೋಗೋಣ. ಕೋಡಿ ಬೀಚಾ? ನಾವಿವಾಗ ಹಾಲಾಡಿ ಅನ್ನೋ ಊರಲ್ಲಿದ್ದೀವಿ. ಹಾಲಾಡಿ ವಾಲಾಡಿ ಓಲಾಡಿ ನಿಜವಾಗ್ಲೂ ಕುಂದಾಪುರ, ಮಂಗಳೂರು, ಉಡುಪಿಲಿರೋ ಜನಕ್ಕೆ ದೊಡ್ಡ hats off. ಬಸ್ಸಲ್ಲಿ ಕೂತಿರೋರೆಲ್ಲ ನಮ್ಮ ಅಕ್ಕಪಕ್ಕದಲ್ಲಿ ಆರಾಮಾಗಿ ಕೂತವ್ರೆ. ನಾವ್ ಹಿಂಗೆ ನಾಯಿ ಬೇವ್ರಂಗೆ ಬೇವ್ತಾ ಇದ್ವಿ. ಹ್ಯಾಟ್ಸ್ ಆಫ್ ನಿಮ್ಮೆಲ್ರಿಗೂ. ಹೆಂಗಪ್ಪ ಇರ್ತೀರಾ, ನಮ್ಮ ಕೈಲಂತೂ ಆಗಲ್ಲ ಗುರು. ಎಲ್ಲ ಆರಾಮಾಗಿ ಕೂತವ್ರೆ, ನಾವು ಮಾತ್ರ ನಮ್ಮ ಮುಖದಲ್ಲಿ ದೇವರು ಗಡಗಡಗಡ ಅಂತ ಸುರಿತಾರೆ. ತಡೆಯೋಕೆ ಆಯ್ತಲ್ಲ ನಮ್ಮ ಕೈಲಿ. ಮುಖ ಉರಿತಾ ಇದೆ ಗೈಸ್, ಎಷ್ಟು ಚೆನ್ನಾಗಿದೆ ನೋಡಿ. ನನಗೂ ಮುಖ ಗಡಗಡ ಅಂತ ಉರಿತಾ ಇದೆ. ಹೇ ಗಾಯ್ಸ್, ಕಷ್ಟಪಟ್ಟು ಕುಂದಾಪುರಕ್ಕೆ ಬಂದು ಕುಂದಾಪುರದಿಂದ ಒಂದು ಆಟೋ ಹಿಡಿದು ನಾವಿವಾಗಿದ್ದೇವೆ ಕೋಡಿ ಬೀಚ್. ಅಯ್ಯೋ, ಸನ್ಸೆಟ್ ಒಂದು ಸ್ವಲ್ಪ ಬೇಗ ಬರ್ಬೇಕಾಯ್ತು ನೋಡಿ. ಸನ್ಸೆಟ್ ಆಲ್ಮೋಸ್ಟ್ ಆಗೋಗಿದೆ. ಆಗಿದೆ ಅಂದ್ರೆ ಆರೆಂಜ್ ಇಲ್ಲ. ಆರೆಂಜ್ ಇಲ್ಲ ಇವತ್ತು, ಮಂಕಿದೆ ಇವತ್ತು. ಸೂರ್ಯ ಇಷ್ಟೇ ಇದೆ ಅದು ನೋಡಿ, ಫುಲ್ಲು ಕಲರ್ ಸ್ಪ್ರೆಡ್ ಆಗಿಲ್ಲ. ಹಾಂ, ಸಕ್ಕತ್ತಾಗಿದೆ ಬೀಚ್ ಇದು. ಓ, ಎಂತ ಹೋಗಲ್ಲ ಗೈಸ್. ಟ್ಯಾನ್ ಆಗಿ ಹೆಂಗಾಗ ನೋಡಿ. ಅಯ್ಯಪ್ಪ, ಹಿಂದೆ ಎಲ್ಲ ಏನ ಶೌರ್ಯ ನೀನು. ಅಯ್ಯಪ್ಪ, ಅವ್ನು ಕತ್ ನೋಡಿ ಗೈಸ್, ತಿರ್ಗು. ಯಪ್ಪ, ಕತೆ. ಕೋಡಿ ಬಿಚ್ಚದ್ರೆ ಎಂತ ಮಾಡೋದು ಅಂತ? ಏನು ಕೋಳಿ? ಎಂತ ಕೋಳಿ ಇದು? ಅಲ್ಲೋಗ್ಬೇಡ, ನೀರು ಕೊಚ್ಚೋದ್ಯಾ. ಏಡಿ ತಿನ್ನಕ್ ಹೋಯ್ತಾರದು ಕಣ್ಣನ್ ಮಗಂದು. ಮರಿ ಏಡಿಲ್ಲ, ಹೊಸ ತಿಂತ ಹೋಗ್ರವ ಗೈಸ್. ನಾವು ನೆನ್ನೆ ಎಲ್ಲೋ ಸ್ನ್ಯಾಕ್ಸ್ ತೊಗೊಂಡಿದ್ವಿ, ಖಾಲಿ ಆಗಿರಲಿಲ್ಲ. ಅದನ್ನ ಕೋಡಿ ಬೀಚಲ್ಲಿ ಶಿವಕುಮಾರ್ ಖಾಲಿ ಮಾಡ್ತಾನೆ. ಈಗ ಒಂದು ಎತ್ಕೊಂಡೆ ಆಗ್ಲೇ ಖಾಲಿ ಅಂತ ಸುಳ್ಳು ಹೇಳಿದ್ರಲ್ಲಿ ನಾವು ಎತ್ತದ ಕೈ. ಸಣ್ಣ ಸೆಟ್ ಆಗೋಯ್ತು ಗೈಸ್. ಕತ್ತಲಾಗ ಟೈಮ್ ಎಷ್ಟು ಗೊತ್ತಾ? 6:42. ಹ್ಞೂ, ಯಾರು ನೆನ್ಸ್ಕೊಂಡಿದ್ಯಪ್ಪ ಶಿವಕುಮಾರ್? ಹಿಂಗೆ ಫುಲ್ ಫೀಲ್ ಮಾಡ್ತಾ ಇದೆಯಾ? ಹಾ, ಯಾರೋ ನೆನ್ಸ್ಕೊತಾ ಇದೆಯಾ? ಹೇಳೋ. ಯಾರನ್ನ ಯಾಕೆ ನೆನ್ಸ್ಕೊಳ್ಳಿ? ಯಾರು? ಎಷ್ಟು ವಿಶಾಲವಾಗಿದೆ ಸಾಗರ ಅಂತ ನೋಡ್ತಾ ಇದೀನಿ. ಹಾ ಶಿವಕುಮಾರ್, ನಮ್ಗೆ ಗೊತ್ತಾಗಲ್ಲ ನೀನು ಒಳ ಮನ್ಸು ಅಂತ ಅನ್ಕೊಂಡಿದ್ದೀನೋ. ಇದು ನಮ್ ಕ್ಲೋಸ್ ಫ್ರೆಂಡ್ ಕಾಣ, ನಿಮಗೆಲ್ಲ ಗೊತ್ತಾಗತ್ತೆ ನಮ್ಗೆ. ಹೋಗ ಮುಕ್ಕ ಮುಕ್ಕ ಅಂತ ಬೈತಿ. ಹೋಗ ಮುಖ. ಏಯ್ ಮುಖ, ಇವನೇನೋ ಮಾಡ್ತಾನೆ. ತೋರ್ಸು. ಇನ್ನೂ ಏನೋ ಬಿಡು. ಶಾರ್ಕ, ಡಾಲ್ಫಿನ್ ಇರುತ್ತೆ ಅಷ್ಟೇ, ಶಾರ್ಕ್ ಎಲ್ಲ ಇರಲ್ಲ. ಎಲ್ಲಿ ಬಂತ ಮೇಲೆ ಫ್ಲೈ ಮಾಡ್ತಾ? ಹ್ಞೂ, ಅಲ್ಲಿ ಇಲ್ಲ ಆಯ್ತಲ್ಲ ಗುರು. ಬಂದ್ರೆ ಇನ್ ಸ್ವಲ್ಪ ಮ್ಯಾಕೆ ಡಾಲ್ಫಿನ್ 2,000 ತಗೋತಾನಂತೆ ಡಾಲ್ಫಿನ್ ಸೈಟ್ ಮಾಡಕ್ಕೆ ಅಂತಾನೆ. ನಮ್ದು ಆಯ್ತು. ಇನ್ ಸ್ವಲ್ಪ ಅಲ್ಲಿ. ಅಯ್ಯೋ, ವಿಡಿಯೋಗೆ ತೋರ್ಸಕ್ಕಾಗಲ್ಲ ಗೈಸ್, ಅದು ಬರ್ತಾ ಇರೋದೇ ಒಂದೊಂದು ಸೆಕೆಂಡ್ ಆಚೆಗೆ.
ಜಾಸ್ತಿನೇ ಬಂತು. ಹೌದು. ಕಾಯ್ದಿರೋದೆಲ್ಲ ಈಗ ಬಂತು. ಬೀಚ್ ಸುತ್ತಿ ಬೆಟ್ಟ ಹತ್ತಿ ಲೈಫ್ ಚೆನ್ನಾಗಿ ಇಟ್ಕೊಳ್ಳಿ. ಖುಷಿ ಖುಷಿಯಾಗಿರಿ. ವಯಸ್ಸಾಗುತ್ತೆ. ವಯಸ್ಸಾದ್ಮೇಲೆ ಹೋಗ್ತಾಯ್ತು ಅಂತ ಬೇಜಾರು. ನಮ್ ಟ್ರಿಪ್ ಮುಗಿತಾ ಇದೆ, ಕೊನೆ ಹಂತದಲ್ಲಿದೆ. ಸಮುದ್ರದ ನೀರು ಉಪ್ಪಾಗಷ್ಟತ್ತಿದ್ದಾಳಾಗ This is one of the best trip. ಯಾಕಂದ್ರೆ ನಾವು ಸಮುದ್ರದ ಹತ್ರ ಬಂದಿದ್ವಿ ಅದಕ್ಕೆ. ಯಾಕಂದ್ರೆ ಉದಯ್ ಶಂಕರ್ ಇರ್ಲಿಲ್ಲ. ಉದಯ್ ಕುಮಾರ್, ಶಿವಕುಮಾರ್ ಏನ ಮಾತಾಡಿ. ಇನ್ನೂ ನೋವಲ್ಲೇ ಇದ್ದೀರಲ್ಲ, ಯಾಕೆ ಏಯ್ ಯಾವ ನಾವು ನೀವೇ ಮಾತಾಡ್ತಾ ಇರಲ್ಲ, ನಾ ಮದುವೆ ಮಾತಾಡೋದು. ಮಾತಾಡ್ಬೇಕು. ಹೋಗ್ತಿಲ್ಲ ಅನ್ನೋದೊಂದು ದುಃಖ ಇದೆ. ಶಿವಕುಮಾರ್ ನೋವು ನಾವು ನೀಗಿಸಿಲ್ಲ ಅನ್ನೋದೊಂದು ದುಃಖ ಇದೆ. ಏ ಅದು ಈಗ ಮನೆಗೆ ಬಂದ ಚೂರು ನೈತೆ ಇದೆ ಅಷ್ಟೇ. ಎಲ್ ಕಲ್ತೆ? ಯಾವ್ದು ನಿಂದು ಅಕಾಡೆಮಿ ನಟನ? ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಮಾಡಿ. ನಾವೀಗ ಕೋಡಿ ಬೀಚಿಂದ ಬಂದು ಕುಂದಾಪುರದಲ್ಲಿ ಒಂದು ಬೇಕ್ರಿ ಎಕ್ಸ್ಪ್ಲೋರ್ ಮಾಡುವ ಅಂತ ಬಂದಿದ್ದೇವೆ. ಬೇಕ್ರಿಲಿ ನಾವು ಮೈಸೂರಿನವರು ಹನಿ ಕೇಕ್ ಬಿಟ್ಟು ಬೇರೆ ಅಂತ ತಿನ್ನೋದಿಲ್ಲ ಅಂತ. ಅದು ರುಚಿ. ಓ ನೀವು ಹಾಸನದವರ? ನಾವಿಬ್ರು ಒಂದ್ ಪೀಸ್ ತಗೊಂಡ್ರ? ಅಯ್ಯೋ, ಹಾಸನದವರು ನಮ್ಮ ಕುಂದಾಪುರದಲ್ಲಿ ಸಿಕ್ಬಿಟ್ಟಿದ್ದಾರೆ ಗೈಸ್. ಈಗ ಹಾಸನ್ಗೆ ಹೋಗ್ತಾರದು ನಾವು. ಚಂದ್ರಾಯಪಟ್ಟಣದಲ್ಲಿ ಹೋಗಿ ಇಳ್ಕೋತೀವಿ ಉದಯ್ ಬಂದಿದ್ರೆ ಹಾಸನಲ್ಲಿ ಎಲ್ಲಿ ಗೈಸ್. ಟ್ರೈನಿಗೆ ಬಂದು ಕೂತ್ಕೊಂಡಿದ್ದೀವಿ. ನಮ್ಮ ಪಂಚಗಂಗಾ ಎಕ್ಸ್ಪ್ರೆಸ್ ಕುಂದಾಪುರದ ಹೊರಟಿದೆ. ಅಯ್ಯೋ, ಫಾರ್ ದ ಫಸ್ಟ್ ಟೈಮ್ ನಮಗೆ ಸೀಟ್ಸ್ RAC ಆಗಿ ವೇಟಿಂಗ್ ಲಿಸ್ಟ್ ಅಲ್ಲಿ ಇತ್ತು. ಫಸ್ಟ್ ಟೈಮ್ ಸೀಟ್ಸ್ ಕನ್ಫರ್ಮ್ ಆದ್ರೆ ಈ ತರ ಬಿಟ್ಬಿಟ್ಟೈತೆ. ಇಬ್ರು ಒಂದೇ ಸೀಟ್ ಸಿಕ್ಕಿರೋದು. ಈಗ ನಾವು ಫುಲ್ ದುಡ್ಡು ಕೊಟ್ಟಿದ್ದೀವಿ ಅಂದ್ರು ವೇಟಿಂಗ್ ಲಿಸ್ಟ್ ಅಲ್ಲಿ ಇತ್ತು. ಇಬ್ರು ಒಂದೇ ಸೀಟು. ಇಲ್ಲಿ ನೋಡಿ, ಅಮರ ಮಧುರ ಪ್ರೇಮ. ಇವನು ಅವನ್ಗೆ ಹೇಳೋದು, ಅವ್ನು ಇವನ್ಗೆ ಹೇಳೋದು. ಮಗ ಫುಲ್ ಸಿಜರ್. ಏನ ಮಗ ನೋಡಕ್ ಆಯ್ತಲ್ಲ ಗುರು ನಮಗೆ. ನಾವೆಲ್ಲ ಕರ್ಗಾದ್ರೆ ಶೌರ್ಯ ಕೆಂಪು ಆಗ್ಬಿಟ್ಟವನೆ. ನೋಡಿ, ಯಾರೋ ರೋಸ್ ಚಿಕ್ಕ ಕಳ್ಸವ್ರೆ. ಆಯ್ತು ಸೂರ್ಯ, ಏನಿದಪ್ಪ ಸಮಾಚಾರ? ಬ್ಯಾನ್ ಹೆಂಗಾಗಿದ್ಯಾ? ಫ್ಯಾನ್ ಅಲ್ಲ, ನಾನು ಇರೋದೇ ಹಾಕಲ್ಲ ನಮಗೆ ಫ್ಯಾನ್ ಬೇರೆ. ಎಂಜಾಯ್ ಮಾಡಿ. ಒಳ್ಳೆ ಜಾಗ. ಇಬ್ರು ಒಬ್ರು ಅರ್ತ್ಕೊಳ್ಳಿ ಇವತ್ತು. ಅರ್ಧ ಟ್ರೈನ್ ಟಿಕೆಟ್ ಕೊಟ್ಟರೆ ಸರಿ. ನನ್ ಕೇಳ್ಬೇಡ, IS ಇದ್ರು ಕೇಳು. ಟ್ರೈನ್ ಟಿಕೆಟ್ ದುಡ್ಡು ಕೊಡಮ್ಮ, ವಾಪಸ್ ಅರ್ಧ ನಂಗೋದಿಲ್ಲ. ನೋಡು, ಹಂಗಲ್ಲ ಇವನು ಕಿಟ್ಕಿಂತ ಹೇಳ್ಬಿಡು. ಕೊಡ್ಬೇಕು. ಹಾ, ಹಂಗಾರೆ ನಮ್ಗೆ ಎಷ್ಟು ದುಡ್ಡು ಕೊಡ್ಬೇಕು? ನಾನು ಸ್ಪಿಟ್ಟರ್ ಸುಮ್ಮನೆ ದುಡ್ಡು ಹಾಕ್ತೀನಿ. ತಿನ್ನೋದೆಲ್ಲ ತಿಂದೆ ಮೂಸ್ಕೊಬಿಟ್ಟವನೆ. ಸಣ್ಣ ಕಿತ್ತವನು ಹಿಂಗಾಗ್ಬಿಟ್ಟವನೆ. ತಿಂದೆ ಅದು ನಿಮ್ಗೆ ಗೊತ್ತಿಲ್ವಾ? ಸಣ್ಣ ಆಯ್ತಾ? 2 ವರ್ಷದಿಂದ ನಾನು ಏನು ತಗೊಂಡ್ರು ಮುಕ್ಕಾಲ್ ಭಾಗ ಇವ್ರು ಕೊಡ್ತಿದ್ದೆ, ಜಾಸ್ತಿ ಆಯ್ತು ಅಂತ. ಏನ್ ಮಾಡಕ್ಕಲ್ಲ ಬಿಡ, ಚೆನ್ನಾಗಿರ್ಲಿ ಬಿಡ. ಒಬ್ಬ ಸ್ನೇಹಿತ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ. ಹಾ ಗೈಸ್, ಫೈನಲಿ ಫುಲ್ ಟ್ಯಾನ್ ಆಗಿ ಮೈಸೂರು ರೀಚ್ ಆಗಿದ್ವಿ. ಫುಲ್ ಗೈ ಸಿಕ್ಕಾಪಟ್ಟೆ ಸುಟ್ಟೋಗಿದೆ, ಮುಖ ಎಲ್ಲ ಸುಟ್ಟೋಗಿದೆ. ಎಲ್ಲ ಸುಟ್ಟೋಗಿ ಒಂಥರ ಪಿಂಪಲ್ ತರನು ಬಂದ್ಬಿಟ್ಟಿದೆ. ಇಷ್ಟೊಂದು ಇದೆಲ್ಲ ಈಗ ಹೆಂಗ್ ಹೋಗ್ಸೋದು ಅಂತ ಯೋಚನೆ ಮಾಡ್ಬೇಕು. ಸೊ ಫೈನಲಿ ನಮ್ಮ ಮನೆಗೆ ಬಂದು ಆರಾಮ್ ಅನಿಸ್ತಾ ಇದೆ. ನಿದ್ದೆ ಆಗಿಲ್ಲ, ಕರೆಕ್ಟಾಗಿ ನಿದ್ದೆ ಮಾಡಬೇಕು. ಸೊ ಈ ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀವಿ ಗೈಸ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಬಾಯ್.